ಹಲೋ ಎಲ್ಲರಿಗೂ ನಮಸ್ಕಾರ. ಕೌಶಿ ಟಾಕ್ಸ್ ಚಾನಲ್ಗೆ ನಮಸ್ಕಾರಗಳು. ಮೊದಲಿಗೆ ತಂದೂರಿ ಚಿಕನ್ ಹೇಗೆ ಮಾಡೋದೆಂದು ನಿಮಗೆ ಹೇಳಿಕೊಡುತ್ತೇನೆ. ಅದಕ್ಕೆ ಮೊದಲು ಎಲ್ಲರೂ ಕೌಶಿ ಟಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲಿಗೆ ಸ್ಟಾರ್ಟ್ ಮಾಡುವ ತಂದೂರಿ ಚಿಕನ್ ಹೇಗೆ ಮಾಡುವುದೆಂದು. ಮೊದಲಿಗೆ ವೀಕ್ಷಕರೇ 2.5 kg ಇರುವ ಚಿಕನನ್ನು ಬಳಸುತ್ತಿದ್ದೇವೆ. ಇದಕ್ಕೆ ಮಸಾಲೆ ಚೆನ್ನಾಗಲು ಹತ್ತುವ ಕಾರಣ ಇದನ್ನು ಮೆತ್ತನೆ ಖಂಡದಲ್ಲಿ ಕೊಯ್ತಾ ಇದ್ದೇವೆ. ಕಾಂಡ ಇಲ್ಲಿ ದಪ್ಪ ಇರುತ್ತೋ ಆ ಜಾಗದಲ್ಲಿ ಚಾಕು ಒಂದರಲ್ಲಿ ಕೊಯ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಇಳಿಯಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೇನೆ. ತಂದೂರಿ ಚಿಕನ್ ಮಾಡಲು ಬೇಕಾದ ಮಸಾಲ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ಚಿಕನ್ ಕಬಾಬ್ ಪೌಡರ್, ಚಿಕನ್ ಸಾಂಬಾರ್ ಮಸಾಲ, ಕಾಳು ಮೆಣಸು ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು, ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಅರಸಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಮೊಟ್ಟೆ, ರುಚಿಗೆ ಲಿಂಬೆ ಹುಳಿ ಬೇಕಿದ್ದರೆ ಹಾಕಬಹುದು. ಇಷ್ಟನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ವೀಕ್ಷಕರೇ, ಮಸಾಲೆ ಕಲಸಿಕೊಂಡ ನಂತರ ಚಿಕನ್ಗೆ ಮಸಾಲೆ ಹಚ್ಚಬೇಕು. ಪೂರ್ತಿಯೂ ಎಲ್ಲೂ ಗ್ಯಾಪ್ ಆಗದಂತೆ ಒಳಗೆ ಮತ್ತು ಹೊರಗೆ ಚಿಕನ್ ಮಸಾಲೆಯನ್ನು ಹಚ್ಚೋಣ. ಈ ರೀತಿ ಎಲ್ಲ ಭಾಗಕ್ಕೆ ಹಚ್ಚಿದ ನಂತರ 2 ಗಂಟೆ ಕಾಲ ನೆನೆಯಲು ಇಡಬೇಕು. ಬನ್ನಿ ಇವಾಗ ಕೋಳಿಯನ್ನು ಸುಡುವ 2 ಕೊಕ್ಕೆ ಇರುವ ಕೋಲನ್ನು ಮತ್ತು 1 ಉದ್ದನೆಯ ಕೋಲನ್ನು ರೆಡಿ ಮಾಡಿಕೊಂಡು ನಾವು ಎಲ್ಲಿ ಬೆಂಕಿ ಹಚ್ಚುತ್ತಾವೋ ಆ ಜಾಗದಲ್ಲಿ ಇದನ್ನು ರೆಡಿ ಮಾಡಿಕೊಳ್ಳೋಣ. ಬನ್ನಿ ವೀಕ್ಷಕರೇ, ಇವಾಗ ಕೋಳಿಯನ್ನು ಸುಡಲು ಆರಂಭಿಸೋಣ. ಬೆಂಕಿ ಜಲ ಕಡಿಮೆ ರೀತಿಯಲ್ಲಿ ತಾಗುವಂತೆ ಕೋಳಿಯನ್ನು ಇಟ್ಕೊಳ್ಬೇಕು. ಯಾಕೆಂದರೆ ಒಂದೇ ರೀತಿ ಜಾಸ್ತಿ ಜಲ ಬಡಿದಂದರೆ ಕೋಳಿ ಸೀದೋಗುವ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಜಲ ಬಡಿಯುವ ಹಾಗೆ ಕೋಳಿಯನ್ನು ಚೆನ್ನಾಗಿ ರೌಂಡ್ ಹೊಡ್ಕೊಳ್ತಾ ಚೆನ್ನಾಗಿ ಸುಟ್ಕೊಳ್ಬೇಕು. ಹಾಗೆಯೇ ಮೇಲೆ ಬೇಕಿದ್ದರೆ ಎಣ್ಣೆ ಬಿಟ್ಟುಕೊಳ್ಳಬಹುದು. ಜಾಸ್ತಿ ಉರಿ ಬೀಳಬಾರದು, ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಸುಟ್ಕೊಳ್ಳಿ. ವೀಕ್ಷಕರೇ, ಈ ರೀತಿ ಚೆನ್ನಾಗಿ ಕಲರ್ ಬರಬೇಕು. ವೀಕ್ಷಕರೇ, ಈ ರೀತಿ ಸುಟ್ಟ ನಂತರ ತಂದೂರಿ ಚಿಕನ್ ರೆಡಿ ಆಯಿತು. ವೀಕ್ಷಕರೇ, ಇಷ್ಟೇ ವೀಕ್ಷಕರೇ ಮಾಡಬೇಕಾದ ಕೆಲಸಗಳು. ನೀವು ಈ ಥರ ಮಾಡಬೇಕಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಸಪೋರ್ಟ್ ಮಾಡಿ. ಹಾಗಾದರೆ ಇದನ್ನು ನಾವು ಟೇಸ್ಟ್ ಮಾಡೋ ಸಮಯ. ಬನ್ನಿ ಗೆಳೆಯರೇ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.